ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇವತ್ತು ಪದ್ಮನಾಭ ತೀರ್ಥರ ಆರಾಧನೆ, ಅವರಿಗೆ ಮತ್ತು ಮುದ್ದು ಮೋಹನದಾಸರ ಆರಾಧನೆಯೂ ಇವತ್ತೇ, ಮತ್ತು ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರ ಪುಣ್ಯತಿಥಿ, ನಾಳೆ ಮಹಿಪತಿ ದಾಸರ ಆರಾಧನೆ. ಈ ಗುರುಗಳಿಗೆ ಸ್ಮರಣೆ ಮಾಡುತ್ತಾ ನಾವು ಗುರುಗಳ ಕರುಣದಿಂದ ನಾವು ಈ ಹರಿಕಥಾಂಸಾರದಲ್ಲಿ ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ 16 ಪದ್ಯಗಳಾಗಿದೆ, 17ನೇ ಪದ್ಯ. ಈ ವಿಭೂತಿಯಲ್ಲಿ ದೇವರ ವ್ಯಾಪ್ತನಾದಂಥ ಭಗವಂತ ಒಂದೊಂದು ವಸ್ತುವಲ್ಲಿನೂ ಅದರ ಆ ಒಂದು ಸ್ಥಾನಮಾನಕ್ಕೇನೋ ಅವನೇ ಕಾರಣನಾಗಿದ್ದಾನೆ. ಅಂಥ ಭಗವಂತ ನಮ್ಮ ಹೃದಯದಲ್ಲೇ ಇದ್ದಾನೆ, ಎಲ್ಲೋ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ ಅಂತ ಹೇಳಿ ಅವನಿಂದಲೇ ಪ್ರತಿಯೊಬ್ಬರಿಗೇನು ಅವನಿಂದಲೇ ಎಲ್ಲವೂ ಆಗತ್ತೆ. ಆ ಒಂದು ವಿತ್ತ ದೇಹ ಆಗಾರ ಅಂತ ಹೇಳುವ ಮೂಲಕವಾಗಿ ಆ ದ್ರವ್ಯಗಳು ನಮಗೆ ಬರುವಂತ ಈ ದೇಹಕ್ಕೆ ಸಂಬಂಧವಾಗಿ ಬರುವಂತ ಎಲ್ಲ ವಸ್ತುಗಳಲ್ಲಿನೂ ಇರುವಂತ ಭಗವಂತ ಒಬ್ಬನೇ. ವಸ್ತುಗಳು ಬೇರೆ ಬೇರೆ, ದೇಹ, ನನ್ನ ದೇಹ ಬೇರೆ, ನಿಮ್ಮ ದೇಹ ಬೇರೆ. ಆದರೂ ನನ್ನ ದೇಹದಲ್ಲಿ ಇರುವಂತ ಅದೇ ಭಗವಂತನೇ ನಿಮ್ಮ ದೇಹದಲ್ಲಿನೂ ಇದ್ದಾನೆ. ಸೊ ಹೀಗೆ ಈ ದೇಹದಿಂದ ಬಂದ ಎಲ್ಲ ಸಂಬಂಧಗಳು, ದೇಹದಲ್ಲಿ ಇರುವಂತ ಇಂದ್ರಿಯಗಳು ಎಲ್ಲದಲ್ಲಿನೂ ಭಗವಂತ ಇರುವವನು ಒಬ್ಬನೇ. ಮತ್ತು ಈ ಕಾರಣ ಕಾರ್ಯ ವಸ್ತುಗಳಲ್ಲಿ ಒಂದೊಂದಕ್ಕೇನೋ ಕಾರಣ, ಬಟ್ಟೆ, ನೂಲು, ಹೀಗೆ ಹೋಗ್ತಾ ಹೋದರೆ ಕಾರಣದಲ್ಲಿನೂ ಇರುವಂತ ಭಗವಂತ, ಕಾರ್ಯದಲ್ಲಿ ಇರುವಂತ ಭಗವಂತ. ಕಾರಣ ಬೇರೆ, ಕಾರ್ಯ ಬೇರೆ, ಅದರಲ್ಲಿ ಇರುವಂತ ಭಗವಂತನಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ ಅಂತ ಭಾವಾದ್ವೈತ ಅಂತ. ಕ್ರಿಯೆಗಳು ನಿಂತು ಆ ಕರ್ಮವನ್ನ ಸ್ವತಂತ್ರವಾಗಿ ಮಾಡಿಸುವ ಭಗವಂತ, ಪ್ರತಿಯೊಂದು ಕರ್ಮವು ಮಾಡಿಸುವ ಭಗವಂತ, ಅವನಲ್ಲಿನೂ ವ್ಯತ್ಯಾಸವೇ ಇಲ್ಲ, ಒಬ್ಬನೇ ಅಂತ ಹೇಳಿ ಇಂಥ ಅಂದ್ರೆ ಏನಾಯ್ತು, ಟೋಟಲಿ ಏನಾಯ್ತು, ಎಲ್ಲದಲ್ಲಿನೂ ಎಲ್ಲ ವಾಟ್ ಎವರ್ ವಿ ಸಿ ಸೀನ್ ಅನ್ಸೀನ್ ಎಲ್ಲದಲ್ಲಿನೂ ಭಗವಂತ ಒಬ್ಬನೇ ಇದ್ದಾನೆ ಅಂತ ಹೇಳಿ ಆ ಭಗವಂತನಿಂದಲೇ ಎಲ್ಲವೂ ಆಗ್ತಾ ಇದೆ, ಎಲ್ಲ ಕರ್ಮಗಳು ಭಗವಂತನಿಂದಲೇ ಆಗ್ತಾ ಇದೆ ಅಂತ ಅದನ್ನ ತಿಳಿಯೋದೆ ಅದೇ ಮುಖ್ಯ ಏನು ಅಂದ್ರೆ ಪ್ರತಿ ಒಂದು ಕೆಲಸ ನಡೆಯಬೇಕಂದ್ರು. ಅದಕ್ಕೆ ಪದ್ಯದಲ್ಲಿ 16ನೇ ಪದ್ಯದಲ್ಲಿ ನಾವು ನೋಡಿದಾಗ ಮನವಚನ ಕಾಯ ಪ್ರದಕ್ಷಿಣೆ, ಇದು ಕಂಟಿನ್ಯೂಸ್ ಆಗಿ ನಮ್ಗೆ ಅಷ್ಟದಳ ಅಲ್ಲಿಂದಲೇ ಬಂದಿದೆ. 9ನೇ ವರ್ಷದಿಂದ ಟೋಟಲಿ 16th ವರ್ಷ 15th ವರ್ಷ ತನಕ ಇದೇ ವಿಷಯಗಳನ್ನ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಪ್ರತಿ ಒಂದು ನಮಗೆ ಬೇಕಾದದ್ದು ಸುಖ, ಎಲ್ಲರಿಗೆ ಬೇಕಾದ ಸುಖವೇ, ಸಂತೋಷ ಬೇಕು, ಆನಂದ ಬೇಕು, ದಟ್ ಈಸ್ ದ ಗೋಲ್. ಆದರೆ ಆ ವಿಷಯ ಪದಾರ್ಥಗಳು ಇರ್ಬೋದು, ಆ ವ್ಯಕ್ತಿಗಳು ಇರಬಹುದು, ಆ ಯಾವ ವ್ಯಕ್ತಿ ಯಾವ ಪದಾರ್ಥಕ್ಕೇನೂ ನಮ್ಮ ಇಂದ್ರಿಯಕ್ಕೆ ಸುಖವನ್ನ ಕೊಡುವಂತ ಸಾಮರ್ಥ್ಯ ಇಲ್ಲ. ಎಲ್ಲ ಜಡ ಆಯ್ತು. ಜಡ ವಸ್ತುಗಳು ನಾವು ಊಟ ಮಾಡುವಂಥದ್ದು, ನೋಡುವಂಥದ್ದು ಎಲ್ಲವೂ ಜಡ ಆಗತ್ತೆ. ವ್ಯಕ್ತಿಗಳಿಗೆ ಸ್ವತಂತ್ರನೇ ಇಲ್ಲ. ವ್ಯಕ್ತಿಗಳಿಗೆ ಮಾತ್ರ ಇಲ್ಲ, ಆ ವ್ಯಕ್ತಿಗಳಲ್ಲಿ ಇರುವಂತ ದೇವತೆಗಳಿಗೇನು ಸ್ವತಂತ್ರ ಎಂಬುದೇ ಇಲ್ಲ. ಭಗವಂತನೇ ಮಾಡಿಸಬೇಕು. ಸೊ ಆ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ
ನಮ್ಮ ಇಂದ್ರಿಯಕ್ಕೆ ಸುಖವನ್ನ ಕೊಡುವ ಸಾಮರ್ಥ್ಯ ಅವುಗಳಿಗೆ ಇಲ್ಲ. ನಮ್ಮ ಇಂದ್ರಿಯಗಳಿಗೆ ಸಾಮರ್ಥ್ಯ ಪಡೆಯುವ, ನಮ್ಮ ಕಣ್ಣು, ಕಿವಿ, ಮೂಗು ಎಲ್ಲ, ವಿ ನೀಡ್ ಆಲ್ ದಟ್. ಕೊನೆಯಲ್ಲಿ ಮನಸ್ಸು ಬೇಸಿಕಲಿ. ಆ ಮನಸ್ಸಿಗೇನು ಆ ವಸ್ತುಗಳಿಂದ, ವ್ಯಕ್ತಿಗಳಿಂದ ಸುಖವನ್ನ ಪಡೆಯುವ ಸಾಮರ್ಥ್ಯ ಇಲ್ಲ. ಸೊ ಟೋಟಲಿ ವ್ಯಕ್ತಿಗಳಲ್ಲಿನೂ ಇಲ್ಲ, ವಸ್ತುಗಳಲ್ಲಿನೂ ಇಲ್ಲ, ಮತ್ತು ನಮ್ಮಲ್ಲಿನೂ ಇಲ್ಲ. ನಮ್ಮ ಒಳಗೆ ನಿಂತು ಮಾಡುವ ದೇವತೆಗಳಿಗೇನು ಮುಖ್ಯ ಪ್ರಾಣ ಲಕ್ಷ್ಮೀ ದೇವಿ, ಅವಳಿಗೇನೂ ಸ್ವತಂತ್ರ ಅಂಬೋದೇ ಇಲ್ಲ. ಸೊ ನೋಡುವ ಎಲ್ಲಾ ಪದಾರ್ಥ ತಗೊಳ್ಳಿ, ಏನೇನು ತಗೊಂಡ್ರು ಅದರಿಂದ ನಮಗೆ ಇವತ್ತು ಆ ಒಂದು ಕಿವಿಯಿಂದ ಕೇಳುವ ಮೂಲಕವಾಗಿ ನಮಗೆ ಒಂದು ಆನಂದ ಇವತ್ತು ಬರ್ತಾ ಇದೆ ಅಂದ್ರೆ, ಆ ಕೇಳುವ ಆ ಶಬ್ದದಿಂದ ಬರೋದಿಲ್ಲ. ನಮ್ಮ ಕಿವಿಗೆ ಆ ಶಬ್ದದಿಂದ ಸುಖವನ್ನ ಪಡೆಯುವ ಸಾಮರ್ಥ್ಯ ನಮ್ಮ ಕಿವಿಗೇನೂ ಇಲ್ಲ, ಕಿವಿಯ ದೇವತೆಗಳಿಗೇನೂ ಇಲ್ಲ, ಆ ಶಬ್ದಗಳಿಗೇನು ಕೊಡುವ ಸಾಮರ್ಥ್ಯ ಇಲ್ಲ. ಮತ್ತೆ ಹೇಗಾಗ್ತಾ ಇದೆ ಅಂದ್ರೆ, ಭಗವಂತನೇ ನಿಂತು ಅದನ್ನ ಇದು ತಿಳಿಯಬೇಕು. ಇದನ್ನ ಈ ಪದ್ಯದಲ್ಲಿ, ನೆಕ್ಸ್ಟ್ ಪದ್ಯದಲ್ಲಿ ಎಲ್ಲ ಇದಕ್ಕೆ ನಾವು 16th ಪದ್ಯದಲ್ಲಿ ಇದನ್ನ ನಾವು ಮನಸ್ಸು ವಚ ಕಾಯದಿಂದ ಅಂತ ನೋಡಿದೀವಿ. ತುಂಬಾ ಸ್ವಲ್ಪ ಕ್ಲಿಷ್ಟವಾದ ಕಾನ್ಸೆಪ್ಟ್. ಆ ಮನಸ್ಸಿನಿಂದ ಯೋಚನೆ, ಮನಸ್ಸು ಮನ ವಚನ ಕಾಯದಿಂದ ಪ್ರದಕ್ಷಿಣೆ ಮಾಡು ಅಂದ್ರೆ ಏನು ಮಾಡೋದು? ಪ್ರದಕ್ಷಿಣೆ ಸುಮ್ಮನೆ ಸುತ್ತೋದಿಲ್ಲ. ಅದೇ ನೋಡಿದೀವಿ. ಪ್ರದಕ್ಷಿಣ ಅಂದ್ರೆ ಅಂತ ಹಾಕಿದ್ದಾರೆ. ಅಂದ್ರೆ ನನ್ನ ಭಗವಂತ ನನ್ನ ಜೊತೆಯಲ್ಲಿ ಇದ್ದಾನೆ, ನನಗೆ ಬಲ ಕೊಟ್ಟು ಬಲಭಾಗದಲ್ಲಿ ಆ ಪುರುಷಾಕಾದ ಅಲ್ಲೇ ವಿಶೇಷವಾಗಿ ಅವನು ನಿಂತಿದ್ದಾನೆ ಅಂತ ಮನಸ್ಸಲ್ಲಿ ಚಿಂತನೆ. ಅಂದ್ರೆ ಎಲ್ಲದಲ್ಲಿನೂ ಅವನೇ ಇದ್ದಾನೆ. ಇದನ್ನ ಈ ದೇವರು ಕಾಯ ಆಯ್ತು, ಪ್ರದಕ್ಷಿಣೆ ಬರುವಾಗ ಕಾಯ, ದೇಹ ಹೇಗೆ ಹೀತನ್ನ ಮೆಲುಕು ಹಾಕ್ತಾ ಹೋಗ್ಬೇಕು. ದೇಹ ಕೊಟ್ಟವನು ಯಾರು? ದೇಹದಲ್ಲಿ ಇಂದ್ರಿಯಗಳು ಇಟ್ಟವನು ಯಾರು? ಆ ಇಂದ್ರಿಯಗಳು ಟುಗೆದರ್ ಎಲ್ಲ ಇನ್ ಒನ್ ಸಿಂಕ್ ಎಲ್ಲವೂ ಫಂಕ್ಷನ್ ಮಾಡ್ಬೇಕು ಅನ್ನೋದು ಹೇಗೆ ಸಂತೆ ಆಗತ್ತೆ? ಒಂದೊಂದು ಸೆಲ್, ಒಂದೊಂದು ಕಣದಲ್ಲಿನೂ ಇದೆಲ್ಲ ಎಲ್ಲ ಸೇರಿಸಿ ಪ್ರದಕ್ಷಿಣೆ ಸರಿಯಾಗಿ ಬರಕ್ಕಾಗತ್ತಲ್ಲ? ನಡೆಯುವ ಶಕ್ತಿ ಕಾಲಿಗೆ ಎಲ್ಲಿಂದ ಬಂತು? ಹೇಗೆ ಹೆಜ್ಜೆ ಇಡ್ಲಕ್ಕೆ ಆಗತ್ತ? ನಮ್ಗೆ ಒಂದೊಂದು ಇದು ಮೇಲಕ್ಕೆ ಹಾಕಬೇಕು. ಸೊ ಅದು ಕಾಯದಿಂದ ವಚನ ಅಂದ್ರೆ ಬರೀ ಸ್ತೋತ್ರ ಹೇಳೋದು ಅಂತಿಲ್ಲ. ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ವಾಕ್ ಅಂತ ಹೇಳುವಾಗ ಸ್ತೋತ್ರ ಹೇಳ್ತೀವಿ. ಸ್ತೋತ್ರ ಹೇಳುವಾಗ ಆ ಸ್ತೋತ್ರ ಕೇಳಿರ್ತೀವಿ, ಕೇಳುವ ಮೂಲಕ ನಮ್ಮ ಸ್ತೋತ್ರವೇ ಹೇಳಕ್ ಬರಲ್ಲ. ಏನ್ ಮಾಡೋದು? ಯಾರೋ ಹೇಳ್ತಾ ಇರ್ತಾರೆ, ಅದನ್ನ ಅವ್ರು ಕೇಳ್ತೀವಲ್ಲ. ಸೊ ಹಾಗೆ ಒಂದೊಂದು ಇಂದ್ರಿಯಗಳು ಬಂದ್ಬಿಡುತ್ತೆ. ವಚನ ಅಂತ ಹೇಳುವಾಗ ಎಲ್ಲಾ ಇಂದ್ರಿಯಗಳು ಬಂದ್ಬಿಡುತ್ತೆ. ಆಮೇಲೆ ಮುಖ್ಯವಾಗಿ ಆ ಮನಸ್ಸನ್ನ ಅವನಲ್ಲಿ ಇಟ್ಟು, ಮನಸ್ಸು ಫಂಕ್ಷನಿಂಗ್, ಮನಸ್ಸು ಯಾರು ನೋಡಿದ್ದಾರೆ? ಮನಸ್ಸು ಅಂತ ಒಂದು ಇಟ್ಟು ಎಲ್ಲವನ್ನೂ ಮಾಡಿಸ್ತಾ ಇದ್ದಾನಲ್ಲ. ಮನಸ್ಸು ನಮ್ಮನ್ನ ಕುಣಿಸುತ್ತ ಎಲ್ಲದಕ್ಕೇನು. ಸೊ ಇಷ್ಟದಲ್ಲಿ ನಾವು ಭಗವಂತ ನಿಂತು ಮಾಡಿದರನೇ ಸುಖ ಸಿಕ್ಕತ್ತ. ಈ ರೀತಿಯಿಂದ ಒಂದು ಪ್ರದಕ್ಷಿಣೆ ಹಾಕಿದ್ದನ್ನು ಅದು ಸಾರ್ಥಕ ಆಗತ್ತ ಅಂತ ಹೇಳಿ, ಇಲ್ಲಿ ನಮಗೆ ನಿಮಗೆ ಮಾತ್ರ ಅಲ್ಲ, ಈ ಭೂಲೋಕದಲ್ಲಿ ಇರುವಂತ ನಮಗೆ ನಿಮಗೆ ಮಾತ್ರ ಅಲ್ಲ, ಮನುಷ್ಯರಿಗೆ ಮಾತ್ರ ಅಲ್ಲ, ಅದರ್ ಲೋಕಗಳು ಇದಂತ. ಈ ಅದರ್ ಲೋಕಗಳು ನಮಗೆ ಇದು ಸೈನ್ಸ್ ಅಂತ ಗೊತ್ತಾಗೋದಿಲ್ಲ. ಬಿಕಾಸ್ ಯಾಕೆ ಸೈನ್ಸ್ ಒಪ್ಪಲ್ಲವ ನಾವು ಅಂದ್ರೆ? ಅವಶ್ಯವಾಗಿ ಪ್ರತ್ಯಕ್ಷ ಪರೀಕ್ಷಿತ, ಟೆಸ್ಟೆಡ್ ಅಂತ. ಸೈನ್ಸ್ ಅಂದ್ರೆ ಟೆಸ್ಟೆಡ್ ತಾನೆ, ಪರೀಕ್ಷಿತ, ಸುಮ್ಮನೆ ಹೈಪಾಥಿಸಿಸ್ ಅಲ್ಲ, ಟೆಸ್ಟೆಡ್ ಪ್ರತ್ಯಕ್ಷ ಇದೆಲ್ಲ. ಅದನ್ನ ನಾವು ಒಪ್ತೀವಿ, ಅದು ಪರಮ ಪ್ರಮಾಣ ನಮ್ಗೆ. ಬಟ್ ದಟ್ ಡಸಂಟ್ ಮೀನ್ ಆ ಸೈನ್ಸ್ ಟೆಸ್ಟ್ ಮಾಡಬೇಕು ಅಂದ್ರೆ ಕಣ್ಣಿಗೆ ಗೋಚರ ಇಲ್ಲದ ವಸ್ತುವನ್ನ ಟೆಸ್ಟ್ ಮಾಡಕ್ ಆಗಲ್ಲ ಸೈನ್ಸ್ ಇಂದ. ಸೊ ರೆಲ್ಮ್ ಆಫ್ ಸೈನ್ಸ್ ಇಸ್ ಡಿಫ್ರೆಂಟ್, ರೆಲ್ಮ್ ಆಫ್ ಪ್ರತ್ಯಕ್ಷ ಇಸ್ ಡಿಫ್ರೆಂಟ್. ಪ್ರತ್ಯಕ್ಷಕ್ಕೆ ಅತೀತವಾದದ್ದು, ಈ ಕಣ್ಣಿಗೆ ಕಾಣದೆ, ಈ ಕಣ್ಣು ಅಂದ್ರೆ ಈವನ್ ಮೈಕ್ರೋಸ್ಕೋಪ್ ಎಷ್ಟು ಪವರ್ಫುಲ್ ಏನ್ ಬೇಕಾದ್ರೂ ಯೂಸ್ ಮಾಡಿ, ಅದಕ್ಕೇನೋ ಅಗೋಚರವಾಗಿ ಇರುವಂತ ವಸ್ತುಗಳು ನಮ್ಮ ಕಣ್ಣು ಮುಂದೆನೆ ಇರುತ್ತೆ, ನಮಗೆ ಕಾಣೋದಿಲ್ಲ. ದೊಡ್ಡ ಬದ್ರಿ ಅಂತ ಆಚಾರ್ಯ ಹೋದದೆಲ್ಲ ನಾವು ಕೇಳ್ತೀವಿ ಮಧ್ವ ವಿಜಯದಲ್ಲಿ. ಸೊ ಹೀಗೆ ಕಣ್ಣಿಗೆ ಕಾಣದೇ ಇರುವಂತದ್ದು ಲೋಕಗಳಿದಂತೆ. ಎಷ್ಟು ಲೋಕಗಳು ಅಂದ್ರೆ 14 ಲೋಕಗಳು ಅಂತ ಹೇಳ್ತಾರೆ. ನಮ್ಮ ಭೂಮಿ ಅಂದ್ರೆ ಕೆಳಗೆ ಅಂದ್ರೆ ನಾಟ್ ಜಸ್ಟ್ ಡೌನ್ ಅದು ಏನೋ ಹಾಕೋದಿಲ್ಲ, ಇಟ್ಸ್ ಅ ಡಿಫ್ರೆಂಟ್ ಪೋರ್ಟಲ್ ಇಟ್ ಕುಡ್ ಬಿ. ಸೊ ಅದು ಅಧೋ ಲೋಕ ಅಂದ್ರೆ ಕೆಳಕ್ಕೆ ಹೋಗುವಂತ ನೀಚ ಲೋಕಗಳು ಮೋಸ್ಟ್ ಆಫ್ ಇಟ್. ಸೊ ಹಾಗೆ ಎಲ್ಲವೂ ಇರುತ್ತೆ ಅಲ್ಲಿ. ಸೊ ಹೀಗಿರುವಂತ 7 ಲೋಕಗಳು
ಮೇಲೆ ಇರುವಂತ ಊರ್ಧ್ವ ಲೋಕಗಳು 7 ಲೋಕಗಳು ಅಂತ 14 ಲೋಕ. ಸೊ ಈ ಭೂಮಿಲಿ ಮಾತ್ರ ಸುಖ ಪಡೆಯಲಿಕ್ಕೆ ದೇವರೇ ಕೊಡಬೇಕು ಎಂಬುದು ಭೂಮಿಗೆ ಮಾತ್ರ ಸಂಬಂಧ ಅಲ್ಲ. 14 ಲೋಕಗಳು ಅಂದ್ರೆ ಇಡೀ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದ್ರೆ ಅದೇ ಒಂದು ಬ್ರಹ್ಮಾಂಡದಲ್ಲೇ ಎಲ್ಲ ಸಾಧನೆಗಳು ಎಲ್ಲವೂ ಆಗತ್ತೆ. ಸೊ ಈ ಬ್ರಹ್ಮಾಂಡದಲ್ಲಿ ಅಂದ್ರೆ ದೇವತೆಗಳು, ಊರ್ಧ್ವ ಲೋಕದಲ್ಲಿ ದೇವತೆಗಳು, ಆತಲ ವಿತಲ, ಕೆಳಗೆ ಇರುವಂತ ಆತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಅಂತಲ್ಲ. ಊರ್ಧ್ವ ಲೋಕಗಳು ಅಂದ್ರೆ ನಮ್ಗೆ ಸ್ವರ್ಗಲೋಕ ಇರೋ ಸ್ವರ್ಗ, ಮಹಾ ಜನ ತಪ ಸತ್ಯಲೋಕ, ಆಮೇಲೆ ಮೇಲೆ ಇರುವಂತ ಎಲ್ಲ ವೈಕುಂಠ, ಅಮುಕ್ತ ವೈಕುಂಠ, ಎಲ್ಲವುಗಳು ಎಲ್ಲ ಎವ್ರಿಥಿಂಗ್. ಅದನ್ನ ಈ ಪದ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥ ಪಡೆವರೆ ಚತುರದಶಲೋ ಕಗಳ ಮಧ್ಯದೊಳಿತರುಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ. ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತನೆನಿಸಿರಾಜಿಸುವ ಲಕ್ಷ್ಮಿ ಪತಿಗೆ ಸರ್ವ ಸಮರ್ಪಣೆಯ ಮಹಾ ಪೂಜೆ ಸದುಪಾಯ. ಸದುಪಾಯ ಅಂತ ಹೇಳ್ತಾರೆ, ಇದೇ ಒಳ್ಳೆ ರೀತಿಯಾದಂತ ಮೆಥಡ್ ಅಂತ ಹೇಳ್ತಾರೆ. ಏನು ಇಲ್ಲಿ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತಾ ಇದ್ದಾರೆ. ಏನು ನಾವೆಲ್ಲ ಕೇಳಿರ್ತೀವಿ ಚತುರ್ವಿಧ ಪುರುಷಾರ್ಥ ಅಂದ್ರೆ ಏನು? ಚತುರ್ವಿಧ ಪುರುಷಾರ್ಥ ಅಂದ್ರೆ ಚತುರ ಅಂದ್ರೆ 4 ಅಂತ ಗೊತ್ತು. ಪುರುಷಾರ್ಥ ಅಂದ್ರೆ ಏನು? ಪುರುಷ ಅಂದ್ರೆ ಮನುಷ್ಯರು ಅಂತ, ಮನುಷ್ಯರು ಬಯಸುವಂಥದ್ದು, ಮನುಷ್ಯರು ಬಯಸುವಂತ ಸಂಪತ್ತುಗಳು. ಅದು ಏನು? ಮುಖ್ಯವಾಗಿ ಅನೇಕ ಇರ್ಬೋದು. ಮುಖ್ಯವಾಗಿ ಅದನ್ನ ಡಿವೈಡ್ ಮಾಡಿದ್ರೆ ನಮ್ಗೆ ಗೊತ್ತಿರುವಂಥದ್ದೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಇದನ್ನ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಇದು ಪುರುಷಾರ್ಥ ಅಂತ. ಇಲ್ಲಿ ಆಕ್ಚುಲಿ ಪುರುಷಾರ್ಥ ಯಾವುದು ಅಂದ್ರೆ ಧರ್ಮ, ಅರ್ಥ, ಕಾಮ, ದೇ ಆರ್ ಟೂಲ್ಸ್ ಒನ್ಲಿ. ಅದು ಪುರುಷಾರ್ಥ. ಧರ್ಮವನ್ನು ಪಡೆದರೆ ಅದೇ ಪುರುಷಾರ್ಥ. ಸುಖ ಸಿಕ್ಕೋದಿಲ್ಲ. ಸುಖ ಸಿಕ್ಕೋದು ಕೊನೆಯಲ್ಲಿ ಇರುವಂತ ಆ ಮೋಕ್ಷ ಅಂತ ಇರುತ್ತಲ್ಲ, ಅದರಿಂದಲೇ ನಿಜವಾಗಿ ಜೀವಕ್ಕೆ ಸುಖ ಸಿಕ್ಕೋದು. ಅದೇ ಮುಖ್ಯ ನಮ್ಗೆ. ಸೊ ಅದನ್ನ ಪಡೆಯಲಿಕ್ಕೆ ಬೇಕಾದ ಧರ್ಮ, ಅರ್ಥ, ಕಾಮ. ಕೆಲವರಿಗೆ ಬರೀ ಧರ್ಮ ಇರ್ಬೋದು, ಬಿಕಾಸ್ ಆಫ್ ಇಗ್ನರೆನ್ಸ್. ಅರ್ಥ ಇರ್ಬೋದು, ಕಾಮನೆ ಇರ್ಬೋದು, ಇಷ್ಟೇ ಇದು ಇರ್ಬೋದು. ಸೊ ಟೋಟಲಿ ದೇ ಆರ್ 4 ಅಂತ ಕ್ಲಾಸಿಫಿಕೇಶನ್ ಮಾಡಿದ್ರೆ ಈ ಚತುರವಿಧ ಪುರುಷಾರ್ಥ ಪಡೆ. ಈ ಚತುರವಿಧ ಪುರುಷಾರ್ಥ ಅಂದ್ರೆ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಕಾಂಟೆಕ್ಚುಯಲಿ ಅನೇಕ ಮೀನಿಂಗ್ ಇರ್ಬೋದು. ಮುಖ್ಯವಾಗಿ ನಾವು ಮಾಡುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಏನು ಅಂದ್ರೆ ಇಷ್ಟಾಪೂರ್ತ ಅಂತ. ಅಂದ್ರೆ ಏನು ಅಂದ್ರೆ ನಾವು ಯಾವುದಿಂದ ಸುಖ ಬೇಕು ಅಂತ ಬಯಸ್ತೀವೋ, ಈವನ್ ಟೆಂಪರರಿ ಸುಖವೂ ಇರ್ಬೋದು. ಮಕ್ಕಳಾಗ್ಬೇಕು, ಮದುವೆ ಆಗ್ಬೇಕು, ಮತ್ತು ಕೆಲಸ ಸಿಕ್ಕಬೇಕು, ಮನೆ ಸಿಕ್ಕಬೇಕು, ರೋಗ ರುಜಿನಗಳಿಂದ ಪಾರ ಆಗ್ಬೇಕು. ಇದೆಲ್ಲ ಟೆಂಪರರಿ. ಇಟ್ಸ್ ನಾಟ್ ದ ಕಂಪ್ಲೀಟ್ ಪುರುಷಾರ್ಥ ಆಗೋದಿಲ್ಲ. ಅದು ಸಂತೋಷ ಕೊನೆಯಲ್ಲಿ ಕೊಡುತ್ತಾ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಅದನ್ನ ಬಯಸ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ ನಾವು? ಅದಕ್ಕೆ ನಾವು ಯಾಗ ಮಾಡ್ತೀವಲ್ಲ, ಗಣಹೋಮ ಹೋಗಿ ಮಾಡ್ತೀವಿ. ಅನೇಕ ಯಾಗ ಯಜ್ಞ ಅಂದ್ರೆ ಏನು? ಅದನ್ನ ಇಷ್ಟ ಅಂತ ಕರೀತಾರೆ. ನಮ್ಗೆ ಇಷ್ಟವಾದದ್ದು ಸಿಕ್ಕಬೇಕು ಅಂತ. ಅದು ಸಿಕ್ಕಲಿಕ್ಕೆ ಆ ಒಂದು ದೇವತೆಗಳನ್ನ ಆರಾಧನೆ ಮಾಡೋದು. ಯಜ್ಞ, ಯಾಗ, ಹೋಮ, ಹವನ, ಅನೇಕ ಪೂಜೆಗಳು, ವ್ರತಗಳು ಇತ್ಯಾದಿ ಮಾಡ್ತೀವಿ. ಅಫ್ಕೋರ್ಸ್ ಇದು ನಾರಾಯಣನ ಚಿಂತನೆ ಮಾಡಿ ನಿನಗೆ ಪ್ರೀತಿಯಾಗಲಿ ಅಂತ ಅದನ್ನೇ ಮಾಡ್ಬೋದು. ಅದು ಮೋಕ್ಷಕ್ಕೆ ಸಾಧನ ಆಗ್ಬಿಡುತ್ತೆ. ಬಟ್ ಇದು ಮಾಡ್ತೀವಿ. ಸೊ ಇದು ದೇವತೆಗಳನ್ನ ಆರಾಧನೆ ಮುಖ್ಯವಾಗಿ ದೇವತೆಯಲ್ಲಿ ಇರುವಂತ ಭಗವಂತನ ಆರಾಧನೆ ತಿಳಿದು ಮಾಡಿದ್ರೆ ಇದೇ ಮೋಕ್ಷ ಸಾಧನ. ದೇವರನ್ನ ಮರೆತು ಅಂತ ವಿಷ್ಣುವನ್ನ ಮರೆತು ಉಳಿದ ದೇವತೆಗಳಿಗೆ ಇದು ಸಿಕ್ಕಲಿ, ಅದು ಸಿಕ್ಕಲಿ, ಶನಿ ಕಾಟ ಹೋಗಲಿ, ಇಷ್ಟೇ ಲೌಕಿಕವಾಗಿ ಇಟ್ಟುಕೊಂಡು ದೇವತೆಗಳ ಆರಾಧನೆ ಮಾಡ್ತೀವಿ. ಅದು ಒಂದು ಧರ್ಮ. ಇಷ್ಟಾರ್ಥ ಅಂತ. ಪೂರ್ತ ಅಂದ್ರೆ ಏನು? ಪೂರ್ತ ಅಂದ್ರೆ ಬೇಸಿಕಲಿ ಸೋಷಿಯಲ್ ಸರ್ವಿಸ್. ನಮಗೆ ದೇವತೆಗಳನ್ನ ತೃಪ್ತಿಪಡಿಸಬೇಕು, ಅವ್ರ ಮೂಲಕವಾಗಿ ನಮಗೆ ಬೇಕಾದ್ದು ಸಿಕ್ಕುತ್ತೆ. ಇಲ್ಲದ ಇನ್ನೊಂದೇನು ಮಾಡ್ತಾರೆ ಸೋಷಿಯಲ್ ಸರ್ವಿಸ್. ಎಷ್ಟೋ ಸೋಷಿಯಲ್ ವೆಲ್ಫೇರ್, ಸೋಷಿಯಲ್ ಸರ್ವಿಸ್ 108 ಮಾಡ್ತಾರೆ. ಅನ್ನದಾನ ಮಾಡೋದು, ಆ ಕಾಲದಲ್ಲಿ ಛತ್ರ ಕಟ್ಟೋದು, ಸೊ ಹೀಗೆ ಲೋಕ ಸೇವೆ ಮಾಡೋದು, ಸಮಾಜ ಸೇವೆ ಮಾಡೋದು. ಇದು ಮಾಡುವ ಮೂಲಕವಾಗಿ ಜನರನ್ನ ತೃಪ್ತಿಗೊಳಿಸುವುದು.
ಜನರನ್ನ ಆ ಸಮಾಜದಲ್ಲಿ ಎಲ್ಲರನ್ನು ತೃಪ್ತಿಪಡಿಸುವುದು. ಅದು ಮೂಲಕವಾಗ ನಮಗೇನೋ ಸಂತೋಷ ಸಿಕ್ಕತ್ತೆ. ಸೊ ಹೀಗೆ ಇಷ್ಟಪೂರ್ತ ದೇವತೆಗಳ ಆರಾಧನೆ ಅಥವಾ ಆ ಮನುಷ್ಯರನ್ನ ಸಂತೋಷಪಡಿಸುವುದು, ನಮ್ಮ ಜೊತೆಲಿ ಇರುವುದು, ಇದನ್ನ ಧರ್ಮ ಅಂತ ಕರೀತಾರೆ. ಇದನ್ನ ಒಂದು ಧರ್ಮ ಎಂಬುದನ್ನು ಕರೀತಾರೆ. ಅರ್ಥ ಅಂತ ಬಂದಾಗ, ಅರ್ಥ ಅಂದ್ರೆ ಏನು? ಅರ್ಥ ಅಂದ್ರೆ ದುಡ್ಡು ಮಾತ್ರ ಅಲ್ಲ, ಎರಡನ್ನೇ ಇಲ್ಲಿ ಹೇಳ್ತಾರೆ. ಅರ್ಥ ಅಂತ ಹೇಳುವಾಗ ನಮ್ಗೆ ದುಡ್ಡು, ಕಾಸು, ಬಂಗಾರ, ಬೆಳ್ಳಿ, ಮನೆ, ಇತ್ಯಾದಿ ಇತ್ಯಾದಿ ಲೌಕಿಕ ಸಂಪತ್ತು ಅಥವಾ ದೈವೀಯ ಸಂಪತ್ತು ಅಂತ ಹೇಳಿ, ಅಂದ್ರೆ ಆ ವಿದ್ಯೆ, ಅದು ಒಂದು ದೊಡ್ಡ, ಅದೇ ನಿಜವಾದ ಸಂಪತ್ತು. ಸೊ ಇದು ಧರ್ಮ ನಾವು ಮಾಡಿದಾಗಲೇ ಧರ್ಮ ಇಷ್ಟಪೂರ್ತ ಅಂತ ಐತಲ್ಲ, ಅದರಿಂದ ನಮಗೆ ಬರೋದು ಇದು ಸುಖ. ದೇವತೆಗಳನ್ನ ಒಲಿಸಿ ದೇವತೆಗಳ ಮೂಲಕ ಪಡೆದು ಅದರಿಂದ ನಮಗೆ ಸಂತೋಷ. ಕೆಲಸ ಸಿಕ್ಕಿತ್ತು, ಮಕ್ಕಳಾಯ್ತು, ಮದುವೆ ಆಯ್ತಾ ಮದುವೆ, ಮನೆ ಆಯ್ತಾ ಮನೆ, ರೋಗ ರುಜಿನದಿಂದ ವಾಸಿ ಆಯ್ತು, ಸಂತೋಷ. ಸೊ ಈ ಸಂತೋಷಕ್ಕೆ ಮಾಡ್ತೀವಿ. ದುಡ್ಡು ಯಾಕೆ? ದುಡ್ಡಿನಿಂದ ಇದು ತಗೋಬಹುದು, ಅದು ತಗೋಬಹುದು, ನಾವು ಆರಾಮಾಗ ಸಂತೋಷವಾಗಿರುತ್ತೆ, ಅದರಲ್ಲಿನ ಸಂತೋಷವೇ ಬಂತ. ಆರ್ ವಿದ್ಯೆಯಿಂದ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ, ಅದರಿಂದ ಸಂತೋಷ. ಸೊ ಇದು ಧರ್ಮ. ಅರ್ಥ ಕಾಮ ಅಂದ್ರೆ ನಾವು ಕಾಮಿಸುವ ವಸ್ತುಗಳು, ಅದರ ಅನುಭವ, ಅದರಿಂದ ನಮ್ಗೆ ಸುಖ. ನಾವು ಇಷ್ಟಪಡುವಂತ ವ್ಯಕ್ತಿ, ವಸ್ತು ನಮಗೆ ಸಿಕ್ಕಿದ್ದಾಗ, ಅದನ್ನ ಅನುಭವಿಸಿದಾಗ ನಮಗೆ ಒಂದು ಸುಖ ಸಿಗುತ್ತೆ. ಸೊ ಧರ್ಮ, ಅರ್ಥ, ಕಾಮ, ಇದು ಮೂಲ ನಾವು ತಕೊಂಡ್ರೆ ಈ ಸುಖ ಸಿಕ್ಕಬಹುದು. ಸುಖ ಸಿಕ್ಕಬೇಕು ಅಂದ್ರೆ ಜಸ್ಟ್ ಈ ದೇವತೆ ಅಂದ್ರೆ ಫಸ್ಟ್ ಇಷ್ಟ ಅಂತ ಮಾಡಿದಾಗ ದೇವತೆಗಳ ಆರಾಧನೆಗಳನ್ನ ಮಾಡ್ತೀವಿ. ಅಲ್ಲೇ ಪಾದಪಗಳ ಅಡಿಗೆರೆ ಅಂತಲ್ಲಿ ಹೇಳಿದಾರಲ್ಲ, ಅಂದ್ರೆ ನಮ್ಗೆ ಎಲ್ಲಿ ನೀರು ಹಾಕಿದ್ರೂ, ಹೂವಿನ ಮೇಲೆ ಕಾಯಿನ ಮೇಲೆ ಹಾಕಿದ್ರೆ ಏನಾದ್ರು ಕೂಡ ತಗೊಳ್ಳ, ಅದು ಭೂಮಿಗೆ ಹೋಗಿ, ಬೇರಿಗೆ ಹೋಗಿ, ನೆಲಕ್ಕೆ ಹೋಗಿ, ಬೇರಿಗೆ ಹೋಗಿ, ಅಲ್ಲಿಂದ ಬರಬೇಕು. ಸೊ ಅಲ್ಲಿ ದೇವರು ಇದ್ದರನೇ ಆಗತ್ತೆ. ಎಲ್ಲಿ ಎಲ್ಲ ಕಡೆನೂ ದೇವರಿರಬೇಕು. ದೇವರು ನಿಂತು ಅದನ್ನ ಸೇರಿಸಿದಾಗೆ ಸುಖ ಬರುತ್ತೆ. ಇವಾಗ ಹೇಳ್ತೀವಲ್ಲ, ನಮ್ಗೆ ಒಂದು ವಸ್ತು ಇರುತ್ತೆ, ಕಾಮ, ಏನೋ ಒಂದು ವಸ್ತು, ಮೃಷ್ಟಾನ ಭೋಜನ ಎಲ್ಲ ಮಾಡಿರ್ತಾರೆ, ಆರಾಧನೆ ಎಲ್ಲ ನಮಗೆ ಇಷ್ಟ ಆದ ಪದಾರ್ಥ ಎಲ್ಲ ಮಾಡಿರ್ತಾರೆ, ಅದು ಬಾಯಲ್ಲಿನೂ ನಾವು ಇಡ್ತೀವಿ, ಸವಿತೀವಿ, ಒಳಗೇನೂ ಹೋಗತ್ತ. ಜಸ್ಟ್ ಬಿಕಾಸ್ ಆಫ್ ದಟ್ ಸುಖ ಸಿಕ್ಕತ್ತ? ಇಲ್ಲ. ಸುಖ ಸಿಕ್ಕಬಹುದು ಅಂದ್ರೆ ಅಲ್ಲಿ ಭಗವಂತ ನಿಂತು ಅದನ್ನ ಮಾಡಿದ್ದರನೇ ಸುಖ ನಮಗೆ ಸಿಕ್ಕತ್ತ. ಅದನ್ನೇ ಈ ಪದ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಚತುರವಿಧ ಪುರುಷ. ಮೋಕ್ಷ ಅಂದ್ರೆ ಬಿಡುಗಡೆ ಅಂದ್ರೆ ಬಿಡುಗಡೆ ಫ್ರಮ್ ಸೋ ಮೆನಿ ಥಿಂಗ್ಸ್ ಇರ್ಬೋದು. ಬಿಡುಗಡೆ ಫ್ರಮ್ ದ ದೇಹ ಇರ್ಬೋದು, ಬಿಡುಗಡೆ ಫ್ರಮ್ ಆಲ್ ದ ಕರ್ಮ. ಮೋಕ್ಷ ಅಂದ್ರೆ ಏನಾಗೆ ನಾವು ಬಂದು ಈ ಜೀವ ಆ ಪ್ರಕೃತಿಯ ಸಂಬಂಧವನ್ನ ಬಿಡಿಸಿ ತನಗೆ ತಾನಾಗಿ ಇರುವಂಥದ್ದು ಮೋಕ್ಷ ಅಂತ ಮುಖ್ಯವಾಗುತ್ತೆ. ಅದು ಕೊನೆಯಲ್ಲಿ ಜೀವಕ್ಕೆ ಒಳಗಿರುವಂತ ಸುಖದ ಅನುಭವ, ಅದೇ ಮೋಕ್ಷ ಅಂತಿದೆ. ಎಲ್ಲದಲ್ಲಿನೂ ಬರುವಂತ ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ 4 ತಕೊಳ್ಳೋಣ. ಎಲ್ಲದಲ್ಲಿಂದ ನಾವು ಪಡೆಯ ಬಯಸೋದೇನು? ಸುಖ. ತಾತ್ಕಾಲಿಕ ಸುಖ ಇರಬಹುದು, ಪರ್ಮನೆಂಟ್ ಸುಖ. ಆ ಸುಖಕ್ಕೆ ಹೇಳ್ತಾ ಇದ್ದಾರೆ, ಈ ಸುಖ ಎಲ್ಲಿ? ಚತುರವಿಧ ಪುರುಷಾರ್ಥ ಪಡೆವರೆ. ಇಲ್ಲಿ ಈ ಭೂಲೋಕ ಇವಾಗ ಹೇಳಿದಂತೆ 14 ಲೋಕಗಳು, ಇವನ್ ಇಂದ್ರ ಚಂದ್ರನಿಗೇನೇ ಆಗಲಿ, ನಾಗಲೋಕಕ್ಕೆ ಹೋಗಿ ಆ ಅನಂತ ಶೇಷ ಅವರಿಗೇನೋ ಆಗಲಿ, ಯಾರು ಬೇಕಾದ್ರೂ ಯಾರು ದೈತ್ಯರಾಗಲಿ, ಅವ್ರದ್ದು ಒಂದು ವಿಚಿತ್ರ. ಸೊ ಯಾರದೇ ಆಗಲಿ ಚತುರ್ದಶ ಲೋಕಗಳ ಮಧ್ಯದ ಅಂದ್ರೆ ಎಂಟೈರ್ ಬ್ರಹ್ಮಾಂಡದಲ್ಲಿ ಅದಲ್ಲಿ ಬೇರೆ ಉಪಾಯವೇ ಇಲ್ಲ. ದೇರ್ ಇಸ್ ನೋ ಅದರ್ ವೇ ಅದರ್ ದ್ಯಾನ್ ಪ್ಲೀಸಿಂಗ್. ದೇವರನ್ನ ತಿಳಿದು ಆ ದೇವರು ಕೊಟ್ರನೇ ಉಂಟು, ದೇವರಿದ್ದು ಮಾಡಿಸಿದ್ರನೇ ಉಂಟು. ಒಂದು ಕನೆಕ್ಷನ್ ಬಿಟ್ವೀನ್ 2 ಥಿಂಗ್ಸ್, ಕನೆಕ್ಷನ್ ಸಿಕ್ಕಿ ಆ ಕನೆಕ್ಷನ್ ಮೂಲಕ ವಸ್ತು ಇರಲಿ, ವ್ಯಕ್ತಿ ಇರಲಿ, ಆ ಸಂಪರ್ಕ ಮಾಡಿಸೋದು. ಜಸ್ಟ್ ಬೈ ಸಂಪರ್ಕ ಸುಖ ಸಿಕ್ಕೋದಿಲ್ಲ. ಅದರಿಂದ ಆ ಭಗವಂತನ ರೂಪಗಳು ಅಲ್ಲಲ್ಲಿ ಇದ್ದು ಭಗವಂತನ ಅನುಗ್ರಹ, 2 ಕಡೆನೂ ಭಗವಂತನ ಅನುಗ್ರಹ ಇರಬೇಕು. ವಸ್ತುವಲ್ಲಿ ಇರಬೇಕು, ವ್ಯಕ್ತಿಯಲ್ಲಿ ಇರಬೇಕು, ನಮ್ಮಲ್ಲಿ ಇರಬೇಕು. ಸೇರಿದಾಗ ದೇವರು ಕೊಟ್ರ ಉಂಟು, ದೇವರು ಕೊಡದೇ ಇದ್ರೆ ಇಲ್ಲ. ಅದಕ್ಕೆ ಬೇಕಾದದೇನು?
ದೇವರು ಕೊಡಬೇಕು ಅಂದ್ರೆ ಅದಕ್ಕೆ ಪುಣ್ಯ ಮಾಡಿರ್ಬೇಕು. ಒಂದೊಂದು ಸುಖ ಕ್ಷಣ ಕ್ಷಣಕ್ಕೆ ನಮ್ಗೆ ಒಂದೊಂದು ಸುಖ ಆಗತ್ತೆ ನೋಡಿ. ಒಂದು ಹೂ ನೋಡಿದಾಗ ಒಂದು ಆನಂದ, ಇನ್ನೊಂದು ನೋಡಿದಾಗ ಆನಂದ. ಅದು ಆಗಬೇಕು ಅಂದ್ರೆ, ಸುಖ ಬರಬೇಕು ಅಂದ್ರೆ ಅದಕ್ಕೆ ಒಂದು ಪುಣ್ಯ ಇರಬೇಕು. ಆ ಪುಣ್ಯ ಏನು ಜಡ, ಅದರಲ್ಲಿ ಭಗವಂತ ನಿಂತದನ್ನ ಕೊಡಬೇಕು, ನಾವು ಉಣಿಸಬೇಕು. ಸೊ ಹೀಗೆ ಇದನ್ನ ತಿಳಿಯಬೇಕು. ಇದೇ ಉಪಾಯ, ಇತರ ಉಪಾಯಗಳೆಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಯಾವ ಶಾಸ್ತ್ರ ಬೇಕು. ಶಾಸ್ತ್ರ ಅಂದ್ರೆ ನಾವು ವೇದಗಳು ಅದು ಇದು ಅಂತ ಹೇಳ್ತೀವಿ. ಅಂದ್ರೆ ಶಾಸ್ತ್ರ ಅಂತ ಶಾಸನೆ ಮಾಡೋದು ಅಂತ ಒಂದು ಅರ್ಥ ತಗೊಂಡ ಅನೇಕ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅರ್ಥಶಾಸ್ತ್ರ, ಆಮೇಲೆ ಕಾಮಶಾಸ್ತ್ರ, ಧರ್ಮಶಾಸ್ತ್ರ, ಲೋಕಶಾಸ್ತ್ರ, ಅನೇಕ ಸಬ್ ಡಿವಿಷನ್ ಲೂಸ್ಲಿ ಅದನ್ನು ಶಾಸ್ತ್ರ ಅಂತ ಹೇಳ್ಬೋದು. ಎಲ್ಲಿ ಯಾವ ಕಡೆನೂ ನೀವು ನೋಡಿದ ಸುಖ ಸಿಕ್ಕಬೇಕು ಅಂದ್ರೆ ಇದೇ ಒಂದು ದೇವರು ಕೊಟ್ಟ, ದೇವರು ಎಂಥ ದೇವರು, ನಮ್ಮ ಒಳಗೆ ಇರುವಂತ, ನಮ್ಮ ಒಳಗೆ ಯಾವತ್ತೂ ನಮ್ಮಲ್ಲಿ ಜೊತೆನೆ ನಮ್ಮನ್ನ ಬಿಡದೇ ಇರುವಂತ ಈ ಭಗವಂತ ಕೊಟ್ರ ಉಂಟು ಅಂತ ಹೇಳ್ತಾರೆ. ಸೊ ಇತರ ಉಪಾಯಗಳಿಲ್ಲ ನೋಡಲು. ಎಲ್ಲಿ ಬೇಕಾದ್ರೆ ನೋಡಲು, ಎಲ್ಲಿ ಬೇಕಾದ್ರೆ ನೋಡಿ. ನೋಡಿ ಅಂದ್ರೆ ಏನು, ಎಲ್ಲಿ ನೋಡೋದು ನಾವು? ಶಾಸ್ತ್ರ ದೃಷ್ಟಿಯಿಂದಲೇ ನೋಡೋದು ಅಂದ್ರೆ ನಮ್ಮ ಕಣ್ಣು ಮುಂದೆ ಏನ್ ನೋಡ್ಲಕ್ಕಾಗುತ್ತೆ? ಅದು ಶಾಸ್ತ್ರದ್ವಾರನೇ ನೋಡಬೇಕು. ವೇದಗಳಲ್ಲಿ ಅದಕ್ಕೆ ಅನುಗುಣವಾಗಿ ವೇದವ್ಯಾಸರು ಮಾಡಿದ ಆ ಒಂದು ಗ್ರಂಥಗಳಲ್ಲಿ ಅದನ್ನ ನಮ್ಗೆ ಕೊಟ್ಟ ಮಧ್ವಾಚಾರ್ಯರು, ಅವರು ಬರೆದಕ್ಕೆ ಪದ್ಮನಾಭ ತೀರ್ಥರು ಮತ್ತು ಇತ್ತೀಚೆಗೆ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು. ಸೊ ಇವರುಗಳು ಬರೆದ ಆ ಒಂದು ಗ್ರಂಥಗಳಲ್ಲಿ ಅವರು ಹೇಳಿಕೊಟ್ಟದಲ್ಲಿ ಎಲ್ಲಿ ನೋಡಿದ್ರು ಬೇರೆ ಏನು ಮಾರ್ಗವೂ ಇಲ್ಲ ಅಂತ ಹೇಳ್ತಾರೆ. ಸೊ ಏನು ಅಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸತತ ಅಂದ್ರೆ ಆಲ್ ದ ಟೈಮ್ ವಿತೌಟ್ ಬ್ರೇಕ್. ಸತತ ವಿಷಯ ಇಂದ್ರಿಯಗಳಲ್ಲಿ, ಅದೇ ನಾವು ಹಿಂದೆ ನೋಡಿದ್ದೀವಿಲ್ಲ, ವಿಷಯಗಳು ಅಂದ್ರೆ ಪದಾರ್ಥಗಳು, ವ್ಯಕ್ತಿಗಳು, ಯಾರು ಬೇಕಾರ, ಸಬ್ಜೆಕ್ಟ್ ಮ್ಯಾಟರ್, ಆಬ್ಜೆಕ್ಟ್ ಅಂತ ಹೇಳ್ತೀವಿ ಅದು. ಆಮೇಲೆ ವಿಷಯ ಅದು ಇಂದ್ರಿಯ, ನಮ್ಮ ಕಣ್ಣು ಮುಂದೆ ಒಂದು ರೂಪ ಇದು, ಒಳ್ಳೆಯ ಒಂದು ಪುಷ್ಪ, ಒಳ್ಳೆಯ ಒಂದು ಸೀನರಿ, ಅದು ವಿಷಯ. ಅದನ್ನ ಗ್ರಹಣ ಮಾಡಬೇಕು ಅಂದ್ರೆ ನಮಗೆ ಆ ಒಂದು ರೂಪದ ಗ್ರಹಣ ಆಗಬೇಕು ಅಂದ್ರೆ ಕಣ್ಣಿನಿಂದ ಆಗಬೇಕು, ಆ ಮನಸ್ಸು ಹಸಿರು ಅರಳಬೇಕು. ಇದು ಎಲ್ಲ ಕಡೆನೂ ಇಲ್ಲಿ ವಿಷಯ ಇಂದ್ರಿಯಗಳಲ್ಲಿ. ಸೊ ವಿಷಯಗಳಿಗೆ ಅದು ಸುಖ ಕೊಡುವ ಸಾಮರ್ಥ್ಯ ಅದರ ಇಲ್ಲ. ವಿಷಯಗಳಲ್ಲಿ ದೇವತೆಗಳನ್ನ ನಿಲ್ಲಿಸಿ, ಅದರಲ್ಲಿ ಲಕ್ಷ್ಮೀದೇವಿ, ಮುಖ್ಯ ಪ್ರಾಣರು ಲಕ್ಷ್ಮೀದೇವಿಯನ್ನು ನಿಲ್ಲಿಸಿ, ಯಾಕಂದ್ರೆ ಮುಖ್ಯ ಪ್ರಾಣರು ಇದನ್ನೇ ಅಲ್ಲಿ ದೇವತೆಗಳು ಕೆಲಸ ಮಾಡ್ಲಿಕ್ಕೇನೋ ಆಗತ್ತೆ. ಅವ್ರು ಕೆಲಸ ಮಾಡ್ಬೇಕಂದ್ರೆ ಇದೆಲ್ಲ ಕೊಡೋದು, ದೇಹ ಕೊಟ್ಟು ಎಲ್ಲ ಕೊಡೋದಕ್ಕೆ ಲಕ್ಷ್ಮಿ ಇರಲೇಬೇಕು. ಲಕ್ಷ್ಮಿಯಲ್ಲಿ ಭಗವಂತ ನಿಂತರನ್ನೇ ಆಗತ್ತೆ. ಹೀಗೆ ಆ ವಿಷಯಗಳಲ್ಲಿ, ಆಮೇಲೆ ನಮ್ಮ ಇಂದ್ರಿಯಗಳಲ್ಲಿ, ಈ ಇಂದ್ರಿಯಗಳಲ್ಲಿ ಇಲ್ಲಿನೂ ದೇವತೆಗಳು, ಇಲ್ಲಿನೂ ಮುಖ್ಯ ಪ್ರಾಣರು, ಇಲ್ಲಿನೂ ಲಕ್ಷ್ಮೀದೇವಿ, ಅಲ್ಲಿನೂ ಭಗವಂತ. ಸೊ ಈ ವಿಷಯ ಇಂದ್ರಿಯ ಸೇರಿದ ಕಣ್ಣಿದೆ, ಆ ಒಂದು ವಸ್ತು ಇದೆ. ಕಣ್ಣು ವಸ್ತು ಸೇರಿದ್ರೆ ಏನೂ ಆಗೋದಿಲ್ಲ. ಭಗವಂತ ಎರಡು ಕಡೆನೂ ನಿಂತು ಅಲ್ಲಿ ಇರುವಂತನ ಭಗವಂತನ ಅನುಗ್ರಹ, ಇಲ್ಲಿ ಇರುವಂತ ಭಗವಂತನ ಅನುಗ್ರಹ ಅವನ ಜೊತೆಯಲ್ಲಿ ಸೇರಿದ್ದಾಗ ಅದು ಹೇಗೋ ನಮ್ಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳತ್ತ ದೇವರು ಅಲ್ಲಿ ಇರುವಂತ ದೇವರು, ಇಲ್ಲಿ ಇರುವಂತ ದೇವರು ಒಂದೇ ದೇವರೇ. ಅವನು ಇಚ್ಛಿಸಿದಾಗ, ಅವನ ಇಚ್ಛೆ, ಅನುಗ್ರಹ ಇಚ್ಛೆ ಸೇರಿದಾಗ ಅನೇಕ ರೀತಿಯಿಂದ ನಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾರೆ. ಆ ಅನುಗ್ರಹ ಇದ್ದರನೇ ಏನಾಗತ್ತೆ, ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆ. ತತ ಅಂದ್ರೆ ನಮ್ಗೆ ಗೊತ್ತು, ತತ ಅಂದ್ರೆ ಅವನ ವ್ಯಾಪ್ತವಾದಂತ ರೂಪ. ಭಗವಂತನ ರೂಪ ಇಂದ್ರಿಯಗಳಲ್ಲಿ ವ್ಯಾಪ್ತವಾಗಿದೆ, ಇಂದ್ರಿಯಗಳಲ್ಲಿ ಇದೆ, ಆಮೇಲೆ ವಿಷಯಗಳಲ್ಲಿನೂ ಅವನಿದೆ. ಏನು ಹೇಗಿದೆ? ತತನಾಗಿದೆ. ತತ ಅಂದ್ರೆ ವ್ಯಾಪ್ತನಾಗಿದ್ದಾನೆ, ತತ ಇಲ್ಲ. ವಿತತ ವಿಶೇಷವಾಗಿ ಎಲ್ಲರೂ ತತ. ಆಕಾಶವು ತತವಾಗೇ ಇದೆ, ಆಕಾಶ ಎಲ್ಲ ಕಡೆ ಇದೆ, ಅಲ್ಲಿರುವಂತ ದೇವತೆಗಳು ಎಲ್ಲ ಕಡೆನೇ ಇದ್ದಾರೆ, ಲಕ್ಷ್ಮಿನೇ ಎಲ್ಲ ಕಡೆ ಇದ್ದಾರೆ. ಆದ್ರೆ ಇವನು ಹೇಗಿದ್ದಾನೆ? ವಿತತ ಅಂದ್ರೆ ವಿಲಕ್ಷಣ, ಅವರಿನಿಂದ ಇವನು ಬೇರೆಯಾಗಿದ್ದಾನೆ. ಹೇಗೆ? ಸ್ವತಂತ್ರನಾಗಿದ್ದಾನೆ, ವಿತತ. ಆಮೇಲೆ ಪ್ರ ಎಂಬ ಉಪಸರ್ಗನ ಪ್ರವಿತತ ಅಂತ ಇಷ್ಟು ಹಾಕ್ತಾ ಇದ್ದ, ಪ್ರವಿತತ ಅಂತ ಹಾಕ್ತಾ ಇದ್ದ. ಅಂದ್ರೆ ಪ್ರಕೃಷ್ಟ ಅಂದ್ರೆ ಅವನು ಸ್ವತಂತ್ರನಾಗಿ ಸುಮ್ಮನೆ ಕೂತಿಲ್ಲ, ಅಲ್ಲಿ ಪ್ರಕೃಷ್ಟ, ಅದಕ್ಕೆ ಬೆಳಕು ಚೆಲ್ಲುತ್ತಾ ಇದ್ದಾನೆ ಅವನು.
ನಮ್ಮ ಕರ್ಮಗಳಿಗೆ ಅನುಗುಣವಾಗಿ, ನಮ್ಮ ಪುಣ್ಯ ಇದ್ರೆ ಪುಣ್ಯಕ್ಕೆ ಅನುಗುಣವಾಗಿ ಅವನು ಆ ಕೆಲಸಗಳನ್ನ ಉಣಿಸ್ತಾ ಇದ್ದಾನೆ, ನಮ್ಗೆ ಸುಖವನ್ನ ಕೊಡ್ತಾ ಇದ್ದಾನೆ. ಇದನ್ನ ನಾವು ಚಿಂತನೆ ಎಲ್ಲಿ ಬೇಕಾರ ಮಾಡ್ಬೋದು. ಇದಕ್ಕೆ ಮೈಲಿಗೆ ಇದೆಲ್ಲ ಏನೇನೇನು ಇಲ್ಲ. ಎಲ್ಲಿ ನಿಮ್ಗೆ ಸುಖ ಆಗತ್ತಾ ಆವಾಗ ದೇವರು ಇದನ್ನ ಮಾಡಿಸ್ತಾ, ಈ ಥಾಟ್ ಫ್ಲಾಶ್ ಆಗ್ಬೇಕು. ಸೊ ಪ್ರವೀತತ ನೆನೆಸಿ ರಾಜಿಸುವ. ಸೊ ದೇವರಿಗೆ ಇದೆಲ್ಲ ಕಷ್ಟ ಆಗ್ತಾ ಇದೆಯಾ ಅಂದ್ರೆ ರಾಜಿಸುವ, ಒಂದು ರಾಜನಂತೆ ಸಂತೋಷವಾಗಿ ವ್ಯಾಪ್ತವಾಗಿ ಆ ಒಂದು ಆಸ್ ಅ ಲಾರ್ಡ್, ಸ್ವಾಮಿಯಾಗಿ ರಾಜನ, ಅವನೇ ನಿಜವಾದ ರಂಜತೆ ರಾಜ. ನಮಗೆ ಸುಖ ಸಿಕ್ಕಬೇಕು. ರಾಜ ಅಂದ್ರೆ ಪ್ರಜೆಗಳಿಗೆ ಸಂತೋಷವಾಗಿ ಇಡಬೇಕಂತೆ. ಇವನೇ ಇಡೋದು, ಇವನೇ ನಿಜವಾದ ರಾಜ. ರಾಜಿಸುವ, ಅವನು ರಾಜನಾಗಿ ರಾಜಿಸುವ. ಲಕ್ಷ್ಮಿ, ಅದು ಲಕ್ಷ್ಮಿಯನ್ನ ಮರಬಾರ್ದು. ಲಕ್ಷ್ಮಿಗೇನೂ ಪತಿಯಾದವನು. ಲಕ್ಷ್ಮೀ ಪತಿಗೆ ಸರ್ವ ಸಮರ್ಪಣೆ ಮಹಾಪೂಜೆ. ಸರ್ವ ಸಮರ್ಪಣೆ ಅಂದ್ರೆ ಇದೆ, ಸರ್ವ ಸಮರ್ಪಣೆ ಅಂದ್ರೆ ಇದೆ. ಸರ್ವ ಸಮರ್ಪಣೆ ಅಂದ್ರೆ ಒಂದೊಂದು ಸೆಕೆಂಡು, ಸೆವರಲ್ ಎಲ್ಲ ಸರ್ವ, ಏನೇನು ನಿಮ್ಗೆ ಸುಖ ಬರ್ತಾ ಇದೋ, ಏನೇನು ವಸ್ತು ಹೇಗೆ ಸಾಧ್ಯ ಅಂದ್ರೆ ಯಾವಾಗ ಅವನ ನೆನಪು ಕೊಡ್ತಾನೋ. ಒಂದು ಹ್ಯಾಬಿಟ್ ಮಾಡ್ಕೊಳ್ಳೋದು, ಬೆಳಿಗ್ಗೆ ಎದ್ದು ದೇವರೇ ನೀನೇ ಮಾಡಿಸ್ತಾ ಇದೀಯಾ, ಇಷ್ಟು ತನಕ ಮಾಡಿಸಿದ್ಯಾ ಅಂತ ಚಿಂತನೆ. ರಾತ್ರಿ ಮಲಗುವಾಗ ದೇವರೇ ಇಡೀ ದಿವಸದಲ್ಲಿ ನಾನು ಎಷ್ಟೆಷ್ಟು ವಸ್ತುಗಳನ್ನು ನೋಡಿದೆ, ಈ ಕಣ್ಣು ಎಷ್ಟೆಷ್ಟು ವಸ್ತುಗಳನ್ನು ನೋಡಿತ್ತು, ಈ ಮನಸ್ಸು ಎಷ್ಟೆಷ್ಟು ವಿಷಯಗಳನ್ನ ಮೆಲುಕು ಹಾಕಿತ್ತು, ಎಷ್ಟು ಹ್ಯಾಪಿ ಮೂಮೆಂಟ್ಸ್, ಎಷ್ಟು ಸ್ಯಾಡ್ ಮೂಮೆಂಟ್ಸ್ ಇರ್ಬೋದು. ಸ್ಯಾಡ್ ಇಟ್ಸ್ ಎಕ್ಸ್ಪೆಕ್ಟೇಷನ್. ನಮ್ಗೆ ಸಮಥಿಂಗ್ ಡಸಂಟ್ ಮೀಟ್ ಅವರ್ ಎಕ್ಸ್ಪೆಕ್ಟೇಷನ್, ಮೈ ಗೆಟ್ ಸ್ಯಾಡ್. ಇಷ್ಟು ನಾರು ಸಿಕ್ಕಿದಲ್ಲ ನಮ್ಗೆ, ಇಷ್ಟು ಇಡೀ ದಿವಸ ನಾನು ಬದುಕಿದ್ದೀನಲ್ಲ, ಇಡೀ ದಿವಸ ನಾನು ಶ್ವಾಸ ಬಿಡ್ತಾ ಇದ್ದೀನಲ್ಲ, ಇಡೀ ದಿವಸ ನಮ್ಗೆ ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದಲ್ಲ. ಹೋಲ್ ಡೇ ಐ ಕುಡ್ ಹಿಯರ್, ಐ ಕುಡ್ ಸಿ, ಐ ಕುಡ್ ಸ್ಮೆಲ್ ಅಂತ ಯೋಚನೆ ಮಾಡಿದ್ರೆ ಸಂತೋಷವೇ ಆಗುತ್ತೆ. ಬಿಕಾಸ್ ದೇರ್ ಆರ್ ಸೆವರಲ್ ಮಿಲಿಯನ್ಸ್ ಆಫ್ ಪೀಪಲ್ ಹೂ ಡೋಂಟ್ ಇವನ್ ಹ್ಯಾವ್ ದಟ್. ಸೊ ಇದನ್ನ ಮಾಡಿದಾಗ ಸಂತೋಷ ಆಗತ್ತಲ್ಲ. ಸಂತೋಷ ಯಾರು ಕೊಡೋದು? ದೇವರೇ ಕೊಡೋದಲ್ವಾ. ದೇವರೇ ನಿಮಗೆ ಸಮರ್ಪಣೆ ಅಂದ್ರೆ ಬೇರೆ ಒಂದೇನು ಸಮರ್ಪಣೆ ಅಂತ ಹೇಳ್ಬೇಕಾಗಿಲ್ಲ. ಸಮರ್ಪಣೆ ಅಂದ್ರೆ ಇದು ನೀನೇ ಮಾಡಿಸ್ತಾ ಇದೀಯಾ ಅಂತ ತಿಳ್ಕೊಳ್ಳೋದೇ ಸಮರ್ಪಣೆ ಎಂಬುದು. ಅದಕ್ಕೆ ಹೇಳ್ತಾರೆ ಸಮರ್ಪಣೆ ಇದೇ ದೊಡ್ಡ ಪೂಜೆ. ಅಂದ್ರೆ ಇದೇ ದೊಡ್ಡ ಪೂಜೆ, ನಾಳೆಯಿಂದ ನಾವು ಏನು ಮಾಡ್ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ. ಆ ಪೂಜೆ ಮಾಡುವಾಗ ನಾವು ಏನು ಪೂಜೆ, ದೇವರು ಬೆಳಿಗ್ಗೆ ಎದ್ದು ನಾವು ದೇವರನ್ನ ಪೂಜೆ ಮಾಡುವಾಗ ಈ ಚಿಂತನೆಯನ್ನ ಅಲ್ಲಿಟ್ಟರೆ ಇನ್ನೂ ವಿಶೇಷ ಆಗತ್ತೆ. ಬರೀ ಪೂಜೆಯ ಮೆಕ್ಯಾನಿಕಲ್ ಕರ್ಮ ಅಷ್ಟು ನಮ್ಗೆ ಬೇಕಾದ ಸುಖವನ್ನ ನಮ್ಗೆ ಕೊಡೋದಿಲ್ಲ. ಏನೋ ಒಂದು ಕೊಡುತ್ತೆ ನಮ್ಗೆ ಅಷ್ಟೇ ಹೊತ್ತು ಈಗೋನೇ ಬಂದ್ಬಿಡುತ್ತೆ. ನಾನೇ ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದೇನೆ, ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಇದು ಬರ್ಲಿಕ್ಕೇನೋ ಸ್ಕೋಪ್ ಇದೆ, ಹೀಗೆ ದೇವರೇ ಮಾಡಿಸ್ತಾ ಇದ್ದಾನಂದ್ರೆ ನಾನೇ ಮಾಡಿದ್ದೆ ಎಂಬ ಅಹಂಕಾರ ಹೋಗುತ್ತೆ ನಮ್ಗೆ. ಸೊ ಇದೇ ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎಂಬಲ್ಲಿ. ಕೃಷ್ಣ ಅರ್ಪಣೆ.